ಅಂಜಲಿ ಅಂಬಿಗೇರ್ ಹತ್ಯೆಯನ್ನ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಇವತ್ತು ಅಂಬಿಗೇರ್ ಸಮಾಜದ ಜೊತೆ ವಿವಿಧ ಸಂಘಟನೆಗಳು ಹುಬ್ಬಳ್ಳಿ ನಾಗರಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನಾಕಾರರ ಜೊತೆ ನಾ ಮಾತಾಡ್ತಾ ಹೋಗ್ತೀನಿ. ಇವರ ಬೇಡಿಕೆಗಳೇನು, ಸರ್ಕಾರದ ವಿರುದ್ಧ ಇವರು ಪ್ರತಿಭಟನೆ ನಡೆಸ್ತಾ ಇರೋದು ಯಾಕೆ, ಇವೆಲ್ಲ ಪ್ರಶ್ನೆಗಳಿಗೆ ಸ್ವಾಮೀಜಿಗಳು ಸಮಾಜದ ಮುಖಂಡರು ಉತ್ತರ ಕೊಡ್ತಾರೆ. ಅವ್ರ ಹತ್ರ ಮಾತಾಡೋಣ. ಸ್ವಾಮೀಜಿ, ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀರಿ? ಈ ಪ್ರತಿಭಟನೆ ಇನ್ನೊಮ್ಮೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು. ಘನ ಸರ್ಕಾರ ಮತ್ತು ಆರಕ್ಷಕ ಅಧಿಕಾರಿಗಳು ಮತ್ತು ಗೃಹ ಮಂತ್ರಿಗಳು ಮೊದಲಾದಂತಹ ಕುಮಾರಿ ನೇಹಾ ಅವರ ಒಂದು ಸಾವಿನ ಹಿನ್ನೆಲೆಯಲ್ಲಿ ಅದನ್ನ ಸರಿಯಾದ ಒಂದು ರೀತಿಯಲ್ಲಿ ತೀವ್ರವಾಗಿ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವ್ರ ಕಠಿಣವಾದ ಶಿಕ್ಷೆ ಆಗಿತ್ತು ಅಂತಂದ್ರೆ ಈ ಯುವಕನಿಗೂ ಕೂಡ ಹೆದರಿಕೆ ಹುಡ್ತಿತ್ತು. ಇವು ಮೇಲಿಂದ ಮೇಲೆ ಜರುಗಬಾರದು ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಸ್ತ್ರೀಯರ ಪೂಜ್ಯತೆ ಇರ್ತಕ್ಕಂಥ ಈ ನಾಡಿನಲ್ಲಿ ಸ್ತ್ರೀಯರಿಗೆ ಈ ರೀತಿಯಾದಂತಹ ಹಾಡು ಹಗಲೇ ಕೊಲೆಗಳಾಗುವಂಥದ್ದು ಇದು ಬಹಳ ದೊಡ್ಡ ಒಂದು ದುರಂತ. ಅದಕ್ಕಿಂತಹ ಕ್ರೂರ ಕೃತ್ಯಗಳು ಮುಂದೆ ಆಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ಇದರ ವಿಚಾರಕ್ಕೆ ಎಚ್ಚರಿಕೆ ಇರಲಿ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸ್ವಾಮೀಜಿಗಳೇ, ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಿ? ಪದೇ ಪದೇ ಇಂತ ಘಟನೆಗಳು ನಡೀತಾ ಇದಾವೆ, ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಿ? ಬಹಳ ಕಠಿಣವಾದಂತ ಶಿಕ್ಷೆಯನ್ನ ನೀಡಲು ವಿಶೇಷವಾದಂತ ಅಧಿವೇಶನ ಕರೆದು ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಈ ಕಠಿಣವಾದಂತ ಕ್ರಮವನ್ನ ತಕ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಚರ್ಚೆ ಮಾಡಬೇಕು. ನಾಳೆ ಏನಾದ್ರೂ ಕಾನೂನು ಕ್ರಮ ಕೈಗೊಳ್ಳುವಂತ ಸಂದರ್ಭದಲ್ಲಿ ವಿಫಲತೆ ಆದ್ರ ಇಡೀ ನಾಡನೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಯಾಕೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರಬಹುದು, ಒಬ್ಬ ಬಡ ಹೆಣ್ಮಕ್ಳ ಮೇಲೆ, ಬಡವರ್ಗದ ಹೆಣ್ಮಕ್ಳ ಮೇಲೆ, ಇಡೀ ರಾಜ್ಯದ ಹೆಣ್ಮಕ್ಳ ಮೇಲೆ ಅವರ ಮರ್ಯಾದೆಯನ್ನ ಕಾಪಾಡ್ತಕ್ಕಂಥದ್ದು, ಅವರಿಗೆ ಧೈರ್ಯವನ್ನು ಕೊಡ್ತಕ್ಕಂಥದ್ದು, ಅವರನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ, ಅದು ಸರ್ಕಾರದ ಧರ್ಮ. ಹಾಗಾಗಿ ಸರ್ಕಾರದ ಧರ್ಮ ಇಲ್ಲಿ ಹೇಳ್ಬೇಕು. ಅವ್ರ ಕುಟುಂಬಕ್ಕೆ ನೆರವನ್ನ ಕೊಡುವಂತ ಪ್ರಕಟಣೆಯನ್ನ ಈ ನಾವೇನು ಇವತ್ತು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಹೋಗೋದ್ರೊಳಗರ ಸರ್ಕಾರ ಪ್ರಕಟ ಮಾಡಬೇಕು. ಹಾಗಾಗಿ ಮುಂದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತಷ್ಟು ಜನ ಸ್ವಾಮಿಗಳಿರ್ಬಹುದು, ಸಾಧು ಸಂತರು ಇರಬಹುದು, ಬುದ್ಧಿಜೀವಿಗಳು ಇರಬಹುದು, ಎಲ್ಲರೂ ಇಡೀ ರಾಜ್ಯ ಹುರಿದು ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕುಟುಂಬಸ್ಥರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮೃತ ಅಂಜಲಿ ಸಹೋದರಿ ಕೂಡ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಅವಿ, ಈ ಇಡೀ ಸಮಾಜ ನಿಮ್ ಕೂಡ ನಿಂತದೀಗ, ಅವ ಆಸ್ಪತ್ರೆ ಒಳಗದಾನ, ಏನಂತೀರಿ? ಅವ್ನ್ ಟ್ರೀಟ್ಮೆಂಟ್ ಕೊಡ್ಬಾರ್ದಿತ್ರಿ. ಅವ್ನಿಗೆ ಎದಕ್ ಟ್ರೀಟ್ಮೆಂಟ್ ಕೊಡಾಕ್ ಹೋದ್ರ? ಗಲ್ ಶಿಕ್ಷೆ ಆಗ್ಬೇಕ್ರಿ. ಅವ್ನು ಸರ್ಕಾರ ಅವ್ನ ರಕ್ಷಣೆ ಮಾಡತ್ತಾರ. ಎದಕ್ ರಕ್ಷಣೆ ಮಾಡ್ಬೇಕ? ನಮ್ಮ ಅಕ್ಕ ತೀರ್ಕೊಂಡಾಗ ನಮ್ಮ ಅಕ್ಕನ ರಕ್ಷಣೆ ಮಾಡಿದ್ರ ಅವ್ರು? ಇಲ್ಲ, ಮಾಡಿಲ್ಲ. ಅನಾಥ ಶವದ ಗತ್ಲೆ ಟಾಟಾ ಸೇ ಕರ್ಕೊಂಡ್ ಹೋಗ್ಯಾರ ಅವ್ರು. ಅದೇ ತರ ಅವನ ಅನಾಥ ಶವದ ಗತ್ಲೆ ಸಾಯ್ಬೇಕು. ಅನಾಥ ಶವದ ಗತ್ಲೆ ಸಾಯ್ಬೇಕು. ಅವ್ನು ಎನ್ಕೌಂಟರ್ ಒಂದ್ ಮಾಡಿ ಗಲ್ಲಿಗಾರ ಹೇಳ್ಸ್ರಿ. ಇಷ್ಟ್ ಮಾಡ್ರಿ ಅಂತ ಕೇಳ್ಕೋತೀವಿ ಸರ್ಕಾರಕ್ಕೆ ನಾವು. ಅದೇ ರೀ, ಈಗ ಪದೇ ಪದೇ ಹಿಂಗ ಆಗ್ತಾನೆ ಇದೆ ಹುಬ್ಬಳ್ಳಿ ಮಹಾನಗರದಲ್ಲಿ. ಅದಕ್ಕೆ ಸರ್ಕಾರಗಳು ಇದಕ್ಕೆ ಶೀಘ್ರದಲ್ಲೇನೆ ಸಭೆಯನ್ನು ಕರೆದು ಒಂದು ನಿಗದಿಯಾಗಿರುವಂತ ಒಂದು ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾಗಿರುವಂತ ಗನ್ ಪ್ರತಿ ಮಹಿಳೆಗೂ ಕೂಡ ಒಂದೊಂದು ಗನ್ ಕೊಟ್ಟರೆ ಚಿಂತಿಲ್ಲ ಅನ್ನುವಂತ ಒಂದು ಭಾವ ಬರ್ತೈತಿ ಇವತ್ತಿನ ದಿವಸ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಹಾಡು ಹಗಲೇ ಇವತ್ತಿನ ದಿವಸ ಇಂತಹ ಕೊಲೆಗಳು ಆಗ್ತಾ ಇದ್ದೇವೆ. ಅದಕ್ಕೆಲ್ಲ ಸರ್ಕಾರ ಬಹಳ ಎಚ್ಚರ ವಹಿಸಬೇಕು. ಇಲ್ಲ ಅಂದ್ರೆ ಇಂತಹ ಘಟನೆಗಳಿಗೆ ತಾವೆಲ್ಲ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಜನರು ಬಹಳಷ್ಟೊಂದು ಇವತ್ತಿನ ದಿವಸ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಜನರು ಇವತ್ತಿನ ದಿವಸ ಇಂತಹ ಬಿಸಿಲಿನ ತಾಪಮಾನ ಇದ್ರೂ ಕೂಡ ಎಲ್ಲವನ್ನು ಲೆಕ್ಕಿಸದೆ ಈ ಮಹಿಳೆಗೆ ನ್ಯಾಯ ಸಿಗಬೇಕು, ಮಹಿಳೆಗೆ ಒಂದು ಅದ್ಭುತವಾಗಿರುವಂತ ಒಂದು ಈ ನಿಲುವು ಸಂದೇಶ ಹೋಗ್ಬೇಕು. ಅಂಜಲಿ ಇರ್ಬೋದು, ನಮ್ಮ ನೇಹಾ ಇರ್ಬೋದು, ಎರಡು ಹತ್ಯೆಗಳನ್ನು ಬಹಳ ನಾವು ಖಂಡಿಸ್ತೇವೆ. ಇವತ್ತಿನ ದಿವಸ ಸ್ವಾಮಿಗಳು ಇವತ್ತಿನ ದಿವಸ ಎಲ್ಲ ಮಠಾಧೀಶರು ಇವತ್ತಿನ ದಿವಸ ಈ ಹೋರಾಟಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಆ ದೇಶಕ್ಕೆ ಒಂದು ಅಪಮಾನ ಅನ್ನುವಂಥದ್ದನ್ನೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಸ್ವಾಮೀಜಿಗಳು ಇವತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ಬಂದದ. ಈ ಹಿಂದಿನ ಹೋರಾಟಗಳಲ್ಲಿ ಸ್ವಾಮೀಜಿಗಳು ಇರ್ತಿರ್ಲಿಲ್ಲ, ಆದ್ರೆ ಇವತ್ತು ಸ್ವಾಮೀಜಿ ಸಮಾಜದ ಸ್ವಾಸ್ಥ್ಯ ಹದಗೆಡ್ತಾ ಇದೆ ಅಂತೇಳಿ ಸ್ವಾಮೀಜಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ಏನ್ ಹೇಳ್ತೀರಿ? ಈಗಿನ ಈ ಸಮಾಜದಲ್ಲಿ ಈ ಘಟನೆಗಳು ಹಲವಾರು ಕಡೆ ಆಗ್ತಿದ್ದಾವೆ. ಆ ಘಟನೆಗಳು ಆಗಬಾರ್ದು. ರಾಜ್ಯ ಸರ್ಕಾರ ಸರಿಯಾಗಿ ಇಂಥ ಘಟನೆಗಳನ್ನು ಖಂಡಿಸಿ ಸರಿಯಾಗಿ ಇಂಥ ತಾಯಿ ಮಗುವಿಗೆ
ಎಷ್ಟು ಆ ನೋವಾಗಿರ್ಬೋದು, ಆ ನೋವಿಗೆ ಸ್ಪಂದಿಸಿ ಆ ಮಗುವಿಗೆ ಒಳ್ಳೆ ನ್ಯಾಯ, ಒಳ್ಳೆ ಇದು ಸಿಗ್ಬೇಕಂತ ಹೇಳಿ ಹಿರೇಮಠ್, ನೇಹಾ ಸಂದೇಶ್, ನಿರಂಜನ್ ಹಿರೇಮಠ್ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರ ಹತ್ರನು ಮಾತಾಡೋಣ. ಈಗ ಪದೇ ಪದೇ ಘಟನೆಗಳು ನಡೀತಾ ಇದ್ದಾವೆ. ನೀವು ಕೂಡ ಕಾಂಗ್ರೆಸ್ನವರಿದ್ದೀರಿ. ಏನು ಇದರಲ್ಲಿ ಯಾರು ತಪ್ಪು? ಏನು ಸಮಾಜದ ಸ್ವಾಸ್ಥ್ಯ ಹಾಳಾಗ್ಯದ, ಅಥವಾ ಸರ್ಕಾರದ ನಿಲುವಿನಲ್ಲಿ ಸಡಿಲದ, ಅಥವಾ ಅಧಿಕಾರಿಗಳ ಮೃದು ಧೋರಣೆ ಅದನ? ಈಗಾಗಲೇ ಸಾಕಷ್ಟು ಕೈಗೊಂಬೆಯಾಗಿ ಏನು ಕೆಲಸ ಮಾಡ್ತಾ ಇದ್ರು ಅಧಿಕಾರಿಗಳು, ಅದರ ನಿರ್ಲಕ್ಷ್ಯದಿಂದ ಆದಂತ ಘಟನೆ ಇದು. ಈಗಾಗಲೇ ಏಪ್ರಿಲ್ 22ರಂದು ಆ ಕುಟುಂಬಸ್ಥರು ಹೋಗಿ, ಅವ್ರ ಸಹೋದರಿ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಅವ್ರ ನಿರ್ಲಕ್ಷ್ಯ ವಹಿಸಿ ಇದು ಮೂಢನಂಬಿಕೆ ಅಂತ ಹೇಳಿ ಈ ಒಂದು ಪ್ರಕರಣಕ್ಕೆ ಅವರೇ ಅದಕ್ಕೆ ಮೂಲ ಕಾರಣ. ಅದರಿಂದ ಪೊಲೀಸ್ ಆಯುಕ್ತರಾಗ್ಲಿ, ಪೊಲೀಸ್ ಇಲಾಖೆ ಆಗಲಿ ವೈಫಲ್ಯದಿಂದ ಆದಂತ ಈ ಹತ್ಯೆ. ಅದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಈಗಾದ್ರೂ ಕೂಡ ಎಚ್ಚರಿಸಿ. ಈಗ ನನ್ನ ಜಂಗಮ ಸಮಾಜದಲ್ಲಿ ಅನ್ಯಾಯ ಆಯ್ತು, ಈಗ ಅಂಬಿಗೇರ್ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಇದೇ ರೀತಿ ಹತ್ಯೆ ಮಾಡಿಕೊಂಡು ರಾಜಾರೋಷವಾಗಿ ಅಡ್ಡಾಡ್ತಕ್ಕಂಥ ವಿಕೃತ ಮನಸ್ಸಿದ್ದಂತ ಏನು ಪುಂಡ್ರಿದ್ದಾರೆ, ಅವ್ರನ್ನ ಕಡಿವಾಣ ಹಾಕಬೇಕು, ಅವ್ರನ್ನ ತಂದು ಜೈಲಿಗೆ ಹಾಕ್ಬೇಕಂತ ನಾವು ವಿನಂತಿ ಮಾಡ್ತೀನಿ. ಏನಂದ್ರೆ ಈ ವಿಕೃತ ಮನಸ್ಸುಗಳಿಗೆ ಕಡಿವಾಣ ಹಾಕಬೇಕು. ಈ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸುವಂತಹ ಹೀನ ಮನಸ್ಥಿತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ರಾಜಕಾರಣಿಗಳ ಮಾತು ಕೇಳಿಕೊಂಡು ಅವರ ಕೈಗೊಂಬೆ ಆಗಬಾರದು. ಅದ್ರ ಜೊತೆಗೆ ಈ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು. ಅದಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ಅನ್ನುವಂತ ಅಭಿಪ್ರಾಯ. ಜೊತೆಗೆ ಈ ಪ್ರಕರಣವನ್ನು ಕೂಡ CID ಕೊಡಬೇಕು ಮತ್ತು ಇದಕ್ಕೂ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.